ಆತ್ಮೀಯರೇ, ಇವತ್ತು 2015ರಲ್ಲಿ ನಡೆದಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಹಿಂದಿ ಭಾಷಾ ಶಿಕ್ಷಕರಿಗೆ ಇಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡೋಣ. ಅಂದರೆ ಯಾವೆಲ್ಲ ವಿಭಾಗಗಳಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಸೊ ಏನೆಲ್ಲ ಇಂಪಾರ್ಟೆಂಟ್ ಇತ್ತು ಅನ್ನೋದನ್ನು ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಾವು ಆಲ್ರೆಡಿ ಸಿಲೆಬಸನ್ನು ನೋಡಿದ್ದೀವಿ. ಸೊ ಸಿಲೆಬಸ್ಸಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ನಾವೇನು ಮಾಡಬೇಕಾಗ್ತದೆ, ಅಧ್ಯಯನವನ್ನು ಮಾಡಬೇಕಾಗ್ತದೆ. ಅದರಿಂದ ನಮಗೊಂದು ಪ್ರಾಪರ್ ಪ್ಲ್ಯಾನು ಕೂಡ ಏನಾಗ್ತದಪ್ಪ ಅಂದರೆ ಸಿಗ್ತದೆ ಅಂತ ಹೇಳ್ಬೋದು. 2015ರಲ್ಲಿ ಹೊಸ ಸಿಲೆಬಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕಿಂತ ಮುಂಚೆನೇ ಇರಲಿಲ್ಲ. ಯಾಕಂದರೆ ಬೋಧನಾಶಾಸ್ತ್ರದ 20 ಅಂಕಗಳನ್ನು 2015ನೇ ಸಾಲಿನಿಂದನೇ ಅದನ್ನು ಏನು ಮಾಡಿದರು, ಅಪ್ಲೈಯನ್ನು ಮಾಡಿದರು. ಸೊ ಫಸ್ಟ್ ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊಳ್ತಾ ಹೋಗ್ತೀನಿ. ಯಾವೆಲ್ಲ ಏರಿಯಾದಿಂದ ಎಷ್ಟೆಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ, ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ, ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲನೇ ವಿಭಾಗ ವ್ಯಾಕರಣದಿಂದ ನೋಡೋದಾದರೆ, ಸೊ 20 ಪ್ರಶ್ನೆಗಳು ಬಂದಿತ್ತು. 20 ಅಂಕಗಳನ್ನು ಏನು ಮಾಡಿದರು, ಕೇಳಿದರು. ಆ ವ್ಯಾಕರಣದಲ್ಲಿ ವಿಶೇಷವಾಗಿ ಲಿಂಗಗಳ ಬಗ್ಗೆ ಇತ್ತು, ವಚನಗಳ ಬಗ್ಗೆ ಇತ್ತು, ನಿಪಾತ ಬರ್ತವೆ, ಸಂಜ್ಞಾದು ಭೇದಗಳ ಬಗ್ಗೆ ಇತ್ತು. ಓಕೆ, ಇದ್ರ ಬಗ್ಗೆ ಸುಮಾರಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಿ, ವ್ಯಾಕರಣ ವಿಭಾಗದಿಂದ ನೋಡಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸರಳನೂ ಅಷ್ಟೇ ಇತ್ತು. ಆಮೇಲೆ ಮೇನ್ ಏನಂತಂದರೆ ಕನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಕನ್ಸೆಪ್ಟ್ ಕ್ಲಿಯರ್ ಆಯ್ತಂದ್ರೆ ಮಾತ್ರ ಏನಾಗ್ತದಪ್ಪ ಅಂತಂದರೆ ಅಂಕಗಳನ್ನು ಬರ್ತಾವೆ, ಶ್ಯೂರ್ ಅನ್ನಿಸ್ತದೆ. ಆಮೇಲೆ ಉಚ್ಚಾರಣಾ ಸ್ಥಾನಗಳ ಬಗ್ಗೆ ಕ್ವಶನ್ಸ್ ಬಂದಿತ್ತು, ಸರ್ವನಾಮಗಳ ಬಂದಿತ್ತು, ಆಮೇಲೆ ಧ್ವನಿಗಳ ಬಗ್ಗೆ, ಸೊ ಇಲ್ಲಿಂದ ಕ್ರಿಯಾ ಬಗ್ಗೆ, ಇವುಗಳ ಬಗ್ಗೆ ಏನು ಮಾಡಿದರು, ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡಿದ್ರಪ್ಪ ಅಂದರೆ ವ್ಯಾಕರಣದಿಂದ 20 ಪ್ರಶ್ನೆಗಳು ಬಂದಿತ್ತು, 20 ಅಂಕಗಳನ್ನು ಕೇಳಿದರು. ಇನ್ನು ಎರಡನೇ ವಿಭಾಗ ನೋಡೋದಾದರೆ ಶಬ್ದಬೋಧ ಅವ್ರ ರಚನಾದಿಂದ ಏನು ಮಾಡಿದ್ದಾರೆ, 18 ಪ್ರಶ್ನೆಗಳು ಬಂದಿತ್ತು, 18 ಅಂಕಗಳನ್ನು ಕೇಳಿದರು. ವಿಶೇಷವಾಗಿ ಶಬ್ದಬೋಧ ಮತ್ತು ರಚನಾದಲ್ಲಿ ಏನು ಮಾಡಿದ್ರು ಅಂತಂದ್ರೆ ತತ್ಸಮ ತದ್ಭವ ಪದಗಳನ್ನು ಕೇಳಿದರು, ಶುದ್ಧ ವರ್ತನಿ ಪದಗಳನ್ನು ಕೇಳಿದರು. ಆಮೇಲೆ ಈ ರಚನಾದಲ್ಲಿ ಹೊಸದಾಗಿ ಮೇ ಬಿ ಅದು ಆಪ್ಷನಲ್ ಹಿಂದಿ ಓದಿದರೆ, ಸೊ ಚೆನ್ನಾಗಿ ಓದಿದ್ರೆ ಅದು ಗೊತ್ತಾಗ್ತದೆ. ಏನಂತಂದ್ರೆ ಜ್ಞಾಪನ ಯಾವ ಥರ ಇತ್ತು, ಕಾರ್ಯಾಲಯ ಆದೇಶ, ಅಧಿಸೂಚನಾ, ಅನುಸ್ಮಾರಕ, ಗೆಜೆಟ್, ವಿಜ್ಞಾಪನ, ಅವುಗಳ ಬಗ್ಗೆ ಏನಾಗಿತ್ತು ಅಂತಂದರೆ ಪ್ರಶ್ನೆಗಳನ್ನು ಸಹಿತ ಒಂದು 3-4 ಪ್ರಶ್ನೆಗಳನ್ನು ಸಹಿತ ರಚನಾ ವಿಭಾಗದಿಂದ ಕೇಳಿದರು. ಇಲ್ಲಿ ವಿಲೋಮ ಶಬ್ದಗಳು ಮತ್ತು ಪರ್ಯಾಯವಾಚ್ಯ ಶಬ್ದಗಳಿರ್ತಾವ, ತತ್ಸಮ ತದ್ಭವಗಳಿರ್ತಾವ, ಬಹಳ ಕನ್ಫ್ಯೂಷನ್ ಆಗ್ತಾವ ಮತ್ತು ಬಹಳ ಅವುಗಳನ್ನು ಓದಬೇಕಾಗ್ತದೆ. ಸೊ ಆ ವಿಷಯಗಳನ್ನು ಸಹಿತ ಏನು ಮಾಡಿದ್ರು ಅಂತಂದರೆ ಶಬ್ದಬೋಧ ಮತ್ತು ರಚನಾದಲ್ಲಿ 18 ಪ್ರಶ್ನೆ 18 ಅಂಕಗಳನ್ನ ಕೇಳಿದರು. ಇನ್ನು ವಾಚ್ಯ ಅಂತ ಅವ್ರು ಏನು ಮಾಡಿದ್ರು ಅಂತಂದರೆ ಒಂದು 3 ಮಾರ್ಕ್ಸಿಗೆ ಸಿಲೆಬಸ್ಸಲ್ಲಿ ನಮಗೆ ಕೊಟ್ಟಿದ್ದರು. ಬಟ್ ವಾಚ್ಯದಿಂದ ಅಲ್ಲಿ ನಮಗೆ 2 ಕ್ವಶನ್ಸ್ಗಳನ್ನು ಏನು ಮಾಡಿತ್ತು ಅಂತಂದ್ರೆ ಸಿಕ್ಕಿದ್ದು ಕ್ವಶನ್ ಪೇಪರ್ಗಳಲ್ಲಿ. ಒಂದು ವಾಚ್ಯದಲ್ಲಿ ಎಷ್ಟು ಪ್ರಕಾರ ಅಂತ ಕೇಳಿದ್ರೆ, ಒಂದು ಕರ್ಮ ವಾಚ್ಯ ಯಾವುದು ಸರಿಯಾಗಿರ್ತಕ್ಕಂಥ ರೂಪ ಅಂತ ಕೇಳಿದರು. ಈ ಥರ 2 ಕ್ವಶನು ಮತ್ತು 2 ಮಾರ್ಕ್ಸ್ಗಳನ್ನು ನಾವು ವಾಚ್ಯದಿಂದ ನೋಡಿದ್ದೀವಿ. ಆ್ಯಕ್ಟಿವ್ ಮತ್ತು ಪಾಸಿವ್ ವಾಯ್ಸ್ ಅಂತೀವಲ್ಲ ಅದು. ಇನ್ನು ಇಲ್ಲಿ ಅರ್ಥಗ್ರಹಣದಲ್ಲಿ ಪ್ಯಾಸೇಜ್ಗಳನ್ನು ಕೊಟ್ಟಿದ್ದರು. ಒಟ್ಟು 11 ಕ್ವಶನ್ಸ್ಗಳು ಬಂದಿತ್ತು. ಅಂದರೆ ಗದ್ಯದಿಂದ 6 ಕ್ವಶನ್ಸ್ಗಳನ್ನು ಕೇಳಿದರು, ಪದ್ಯದಿಂದ 5 ಕ್ವಶನ್ಸ್ಗಳನ್ನು ಕೇಳಿದರು. 100 ಪ್ಯಾಸೇಜ್ಗಳೇ ಇತ್ತು, ಒಂದು ಪದ್ಯ ಮತ್ತು ಒಂದು ಗದ್ಯ. ಸುಮಾರು ಧಾರ್ಮಿಕ ಹಬ್ಬ ಆಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದರು. ವಿಶೇಷವಾಗಿ ಹಬ್ಬಗಳ ಬಗ್ಗೆನೇ ಇತ್ತು. ಆಮೇಲೆ ಪದ್ಯದಲ್ಲಿ ಭಾವಾರ್ಥಗಳನ್ನು ನೋಡಿದಾಗ ಅದರಲ್ಲಿ ಒಂದು ಸುನತಾ ಹೂ ಮೈನೆ ಬಿ ದೇಖಾ, ಕಾಲೆ ಬಾದಲ್ ಮೇ ರಹತಿ, ಚಾಂದಿಕಿ ರೇಖಾ ಅಂತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದರು. ಅಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪರ್ಯಾಯವಾಚಿ ಶಬ್ದಗಳನ್ನು ಕೇಳಿದರು. ಆಮೇಲೆ ಅದು ಸುಮಿತ್ರಾನಂದನ್ ಪಂತ್ ಅವರು ಬರೆದಿರ್ತಕ್ಕಂಥ ಕಾಲೆ ಬಾದಲ್ ಹಾಡು ಇತ್ತದು, ಅಲ್ಲಿಂದ ಇತ್ತು. ಅಲ್ಲಿ ಪ್ರತೀಕಗಳ ಬಗ್ಗೆ, ಅಲಂಕಾರಗಳ ಬಗ್ಗೆ ಏನು ಮಾಡಿದ್ರಪ್ಪ ಅಂದರೆ ಕ್ವಶನ್ಸ್ಗಳನ್ನು ಕೇಳಿದರು. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ತಕ್ನೀಕಿ ಶಬ್ದಾವಲಿ ಮತ್ತು ಪಾರಿಭಾಷಿಕ ಶಬ್ದ ಅಂತಲೂ ಕೂಡ ಶಬ್ದಬೋಧಗಳಲ್ಲಿ ಬರ್ತದೆ. ಸೊ ಅವುಗಳನ್ನು ಬಗ್ಗೆನೂ ಕೂಡ ತಮಗೆ ಪರಿಚಯ ಇರಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾವ್ಯಕ್ಕೆ ರೂಪದ ಬಗ್ಗೆ ಚೆನ್ನಾಗಿ ಕ್ವಶನ್ಸ್ಗಳಿತ್ತು. ಕಾವ್ಯಶಾಸ್ತ್ರವನ್ನು ಓದಿದರೆ, ಯಾಕಂದರೆ ಅಲ್ಲಿ ಅಷ್ಟೇನು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಮಗೆ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ಗಳು ಕಾಣಲಿಲ್ಲ. ಕಾವ್ಯಶಾಸ್ತ್ರದಲ್ಲಿ ರಸಂಕಾರ ರಾಜ ಬಗ್ಗೆ ಕೇಳಿದರು, ಸ್ಥಾಯಿ ಭಾವಗಳ ಬಗ್ಗೆ ಕೇಳಿದರು, ವಿಭಾವದ ಬಗ್ಗೆ ಕೇಳಿದರು. ಆಮೇಲೆ
ಈ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡಿದ್ರಪ್ಪ ಅಂತಂದರೆ ಕಾವ್ಯಶಾಸ್ತ್ರದಿಂದ ಕೇಳಿದರು. ಸರಳವಾಗಿರ್ತಕ್ಕಂಥದ್ದೇ ಇತ್ತು. ಒಂದು 10 ಕ್ವಶನ್ಸ್ಗಳು ಮತ್ತು 10 ಪ್ರಶ್ನೆಗಳನ್ನು ಅಲ್ಲಿಂದ ಬಂದಿತ್ತು. ಇನ್ನು ರಚನಾಕಾರ ಮತ್ತು ಹಿಂದಿ ಸಾಹಿತ್ಯದ ಇತಿಹಾಸದಲ್ಲಿ ನೋಡಿದಾಗ 24 ಕ್ವಶನ್ಸ್ಗಳನ್ನು ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ಅವರು ಕೊಟ್ಟಿರ್ತಕ್ಕಂಥ ಸಿಲೆಬಸ್ಸಲ್ಲಿರ್ತಕ್ಕಂಥ ಕವಿಗಳ ಜೊತೆಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನೇ ಕೇಳಿದರು. ಕೃತಿಗಳ ಬಗ್ಗೆ ಆಗಿರ್ಬೋದು, ಅಂದರೆ ತಮಸ್ಸನ್ನು ಬರೆದಿರ್ತಕ್ಕಂಥವ್ರು ಯಾರು, ಅದು ಪ್ರಶ್ನೆಗಳನ್ನು ಕೂಡ ಏನು ಮಾಡಿದ್ರು ಬಂದಿತ್ತು. ಆಮೇಲೆ ಪದ್ಮಾವತಿದು ಯಾರ ಕೃತಿ ಇದೆ, ಗಬನ್ ಪ್ರೇಮಚಂದ್ರಕ್ಕೆ ಯಾವ ಪ್ರಕಾರದ ಕೃತಿ ಇದೆ, ಸಾಹಿತ್ಯ ಲಹರಿ ಬರೆದವರು ಯಾರು, ಆನ್ಸು ಬರೆದವರು ಯಾರು, ಸರಸ್ವತಿ ಪತ್ರಿಕಾದ ಸಂಪಾದಕರು ಯಾರು, ಆಮೇಲೆ ಅಕ್ಬರನ ಆಸ್ಥಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಯಾರಿಗೆ ಕೊಟ್ಟಿದ್ರು, ಜಗನೀಕನ ಕೃತಿಯನ್ನು ಕೊಟ್ಟಿದ್ರು. ಈ ಥರನಾಗಿರ್ತಕ್ಕಂಥದ್ದೇನು ವಿಶೇಷವಾಗಿ ಅವರು ಆದಿಕಾಲ ಭಕ್ತಿ ಕಾಲದ ಬಗ್ಗೆನೇ ಕ್ವಶನ್ಸ್ಗಳನ್ನು ಕೇಳಿದರು. ಆಮೇಲೆ ಕೊಟ್ಟಿರ್ತಕ್ಕಂಥ ಕವಿಗಳ ಬಗ್ಗೆ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಆಧುನಿಕ ಕಾಲದಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು 2-3 ಕ್ವಶನ್ಸ್ಗಳನ್ನು ಮಾತ್ರ ನಾವು ನೋಡಿದ್ದೀವಿ, ಅಷ್ಟೇನು ನಮಗೆ ಅನ್ನಿಸ್ಲಿಲ್ಲ. ಆಮೇಲೆ ಇಲ್ಲಿ ಶಬ್ದಬೋಧ ಮತ್ತು ರಚನಾದಲ್ಲಿನೇ ಭಾಷೆಗೆ ಸಂಬಂಧಪಟ್ಟಂತೆ ಒಂದು 3-4 ಪ್ರಶ್ನೆಗಳು ಇತ್ತು. ಒಂದು ಕಥನಗಳನ್ನು ಕೊಟ್ಟಿದ್ರು. ಭಾಷಾ ಕಿ ಕಹಾನಿ ವಾಸ್ತವ ಮೇ ಸಭ್ಯತಾ ಕಿ ಕಹಾನಿ ಹೇ, ಇದನ್ನು ಹೇಳಿದವರು ಯಾರು. ಆ ಥರನಾಗಿರ್ತಕ್ಕಂಥ ಭಾಷಾ अर्जन ಬಗ್ಗೆ ಕೇಳಿದ್ರು. ओके, भाषा का बच्चा का स्वाभाविक रूप से यह अर्जित करता है, भाषा अर्जन में महत्वपूर्ण है. ಈ ಥರ ಭಾಷೆ ಅನ್ನೋದು ಏನು ಅನ್ನೋದನ್ನು ಒಂದು 4 ಕ್ವಶನ್ಸ್ಗಳನ್ನು ಸಹಿತ ಕೇಳಿದರು. ಇನ್ನು ಲಾಸ್ಟ್ ನೋಡೋದಾದರೆ ವಿದ್ಯಾರ್ಥಿಗಳೇ ಶಿಕ್ಷಣ ಪದ್ಧತಿಯಲ್ಲಿ ನೋಡಿದಾಗ ನಮಗೆ 15 ಕ್ವಶನ್ಸ್ಗಳು ಏನು ಮಾಡಿದ್ದು ಸಿಕ್ಕಿದ್ದು, 15 ಅಂಕಗಳ ಒಂದು ವೇಟೇಜನ್ನು ಆ ಕ್ವಶನ್ ಪೇಪರಲ್ಲಿ ನಮಗೆ ನೋಡೋಕ್ಕೆ ಸಿಕ್ಕಿತು. ನಾಟಕ ಶಿಕ್ಷಣ ಇತ್ತು, ಕಹಾನಿ ಶಿಕ್ಷಣ ಇತ್ತು, ಪದ್ಯಪಾಠದಲ್ಲಿರ್ತಕ್ಕಂಥ ಉದ್ದೇಶಗಳಿತ್ತು, ಮೌಲ್ಯಮಾಪನ ಬಗ್ಗೆ ಕೇಳಿದರು. ಓಕೆ, ಆಮೇಲೆ ವಿಶೇಷವಾಗಿ ಕಹಾನಿ, ಉಪನ್ಯಾಸ, ನಾಟಕ ಇವೆಲ್ಲ ಇದ್ರ ಬಗ್ಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಿತ್ತು. ಮೌಲ್ಯಮಾಪನ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದರು. ಕವಿತಾ ಶಿಕ್ಷಣ, ಕಹಾನಿ ಶಿಕ್ಷಣ, ಭಾಷಾ ಶಿಕ್ಷಣದ ವಿಧಾನಗಳು, ಹಿಂದಿ ಸಾಹಿತ್ಯ ಶಿಕ್ಷಣ ಬಗ್ಗೆ ಕೇಳಿದರು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಕೌಶಲಗಳ ಬಗ್ಗೆ ಕೇಳಿದರು. ಸುನನ, ಬೋಲ್ನ, ಲಿಖನ, ಪಡನ ಅದ್ರ ಬಗ್ಗೆನೂ ಕೂಡ ಕ್ವಶನ್ಸ್ಗಳನ್ನು ಇತ್ತು. ಆಮೇಲೆ ಟೀಚಿಂಗ್ ಏಡ್ಸ್ಗಳಿಗೆ ನೋಡೋದಾದರೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನನ್ನು ಸಹಿತನೂ ಕೂಡ ಬಂದಿತ್ತು. ಆಮೇಲೆ 2 ಕ್ವಶನ್ಸ್ ಇತ್ತು. ಒಂದು RT ಬಗ್ಗೆ ಇತ್ತು, ಒಂದು 14 ಸಿತಂಬರ್ ಹಿಂದಿ ದಿವಸ್ ಅದ್ರ ಬಗ್ಗೆ ಒಂದು ಕ್ವಶನ್ಸನ್ನು ಕೇಳಿದರು. ವಿಶೇಷವಾಗಿ ಹೊಸದೇ ಸಿಲೆಬಸ್ ಇತ್ತನ್ನ ಕ್ವಶನ್ ಪೇಪರ್ ಅಷ್ಟು ಈಗ ನೋಡಿದ್ರೆ ಈಸಿ ಅನ್ನಿಸ್ತದ. ಬಟ್ ಸಿಲೆಬಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಏನು ಓದಬೇಕು, ಎಲ್ಲಿಂದ ಸ್ಟಡಿ ಮಟೀರಿಯಲ್ಸ್ ಓದಬೇಕು ಅನ್ನೋದನ್ನು ಕನ್ಫ್ಯೂಷನ್ ಸಹಿತ ಆಗ್ತದೆ. ಈ ವರ್ಷ ಆ ಸಿಲೆಬಸ್ ಇರ್ತದೋ ಚೇಂಜ್ ಆಗ್ತದೋ ಅನ್ನೋದು ಸೆಕೆಂಡರಿ. ಬಟ್ ಅದನ್ನೇ ಇಟ್ಕೊಂಡು ನಾವು ಓದೋಣ. ಮತ್ತು ಈ ವರ್ಷ ತುಂಬಾ ಕಾಂಪಿಟೇಷನ್ ಅದ. 2015ರ ನೇಮಕಾತಿಯ ನಂತರ 7-8 ವರ್ಷಗಳ ನಂತರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಾಂಪಿಟೇಷನ್ ಅದ. ಸ್ಪೆಷಲಿ ಹಿಂದಿಯಲ್ಲಿ ನೋಡಿದರೆ ಅವೇನು ಬಹಳಷ್ಟು ಪೋಸ್ಟ್ಗಳು ಇರೋದಿಲ್ಲ. ಒಂದು 4 ಡಿವಿಷನ್ದಾಗ ನೋಡಿದ್ರೆ 100-120 ಪೋಸ್ಟ್ ಅಷ್ಟೇ ಇರ್ತಾವೆ. ಪ್ರತಿ ಡಿವಿಷನ್ದಿಂದ ಒಂದು 20-25 ಪೋಸ್ಟ್ ಭಾಳ ಆಯ್ತದು, 30 ಮ್ಯಾಕ್ಸಿಮಮ್. ಯಾಕಂದರೆ ಇವತ್ತು ವೃತ್ತಿ ಶಿಕ್ಷಣವನ್ನು ಏನು ಮಾಡ್ತಾ ಇದ್ದಾರೆ, ತೃತೀಯ ಭಾಷೆ ಬದಲಾಗಿ ಹೈಸ್ಕೂಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಮೊಬೈಲ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಓಕೆ, ಟೈಲರಿಂಗ್ ಇವೆಲ್ಲವುಗಳನ್ನು ಏನು ಮಾಡ್ತಾ ಇದ್ದಾರೆ, ಹಿಂದಿ ಬದಲಾಗಿ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಹಿಂದಿ ಶಿಕ್ಷಕರ ಏನು ಅವ್ರಿಗೇನಷ್ಟು ನೆಸೆಸಿಟಿ ಅನಿಸೋದಿಲ್ಲ ಅಂತ ಅನಿಸ್ತದೆ.